ಮೂರು ಏನು ಊರುಗಳಿದ್ದಾವೆ ತೋರಿಸಿ ಇಲ್ಲಿ ನಡೆದಂತ ಹೇಳಿದ್ರು ಅವ್ರು ಮಹಾರಾಷ್ಟ್ರದಿಂದ ಬಂದವರು. ಇಲ್ಲಿದ್ದ ಇವರಿಗೆ ಗೊತ್ತಾಗಲಿಲ್ಲ ಏನು ಅನ್ನುವಂಥ ಒಂದು ಪ್ರಶ್ನೆನೂ ಇಲ್ಲದ. ಅದಕ್ಕೆ ಇವ್ರು ಏನೋ ಸಮಜಾಯಿಸಿ ಕೊಡ್ಬೋದಿಲ್ಲ ಅಂತಲ್ಲ ಸರ್ಕಾರದವರು. ಇಲ್ಲ ನಾವು ಬೇರೆ ರಾಜ್ಯ ಇದು ಹುಡುಕಿ ತೊಗೊಂಬರ್ತೀವಿ ಅಲ್ಲಿ ಗೊತ್ತಿರೋದು ಹಾಗೆ ಹೇಗೆ ಅಂತೇಳಿ ತಮ್ಮಂತ ಚರ್ಮ ರಕ್ಷಣೆ ಮಾಡ್ಬೋದು. ಆದರೆ ಇವರಿಗೆ ಪೊಲೀಸರಿಗೆ ತಿಳಿಲಾರ್ದು ಯಾವುದೂ ಇಲ್ಲ. ಯಾಕಂದ್ರೆ ನಮ್ಮ ಪೊಲೀಸರು ಇವತ್ತು ಹಪ್ತ ವಸೂಲಿ ಮಾಡೋದ್ರಲ್ಲಿ ಭಾಳ ಮುಂದಾಗಿರೋಂಥ ಆರೋಪಗಳಿದ್ದಾವ್ರ ಮೇಲೆ ತೆಗೆದುಕೊಂಡ ವ್ಯವಹಾರ ಮಾಡ್ತಾರಂತೇಳಿ ಅವ್ರಿಗೆಲ್ಲ ಗೊತ್ತಿರ್ತದೆ. ಆದ್ರೆ ಆ ಪ್ರಮಾಣದಲ್ಲಿ ಅವ್ರು ಹೇಳಿ ತರ್ತಾ ಇಲ್ಲ, ಅವ್ರು ಕಂಟ್ರೋಲ್ ತರ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಟೇಬಲ್ ಕೆಳಗೆ ದುಡ್ಡು ಬರ್ತದೆ ಅಂತೇಳಿ ಆರೋಪ ವಿರೋಧ ಪಕ್ಷದವ್ರು ಮಾಡ್ತಾಯಿದ್ದಾರೆ. ಇವತ್ತು ಪೊಲೀಸರು ಸಹಿತ ಏನಾಗಿಬಿಟ್ಟಾರಪ್ಪ ಅಂದ್ರೆ ಅವರು ಲಂಚಕೋರಾಗಿಬಿಟ್ಟಿದ್ದಾರೆ. ಹೀಗಾಗಿ ಈ ಡ್ರಗ್ಸ್ ಮಾಫಿಯಾ ನಿಯಂತ್ರಣದ ಸರ್ಕಾರ ಐತಿ, ಸರ್ಕಾರ ನಿಯಂತ್ರಣದಾಗ ಡ್ರಗ್ಸ್ ಮಾಫಿಯಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದು ಒಂದು ಇನ್ನೇನು ಬೊಮ್ಮಾಯಿಯವ್ರು ಮಾಡುವಂಥ ಆರೋಪ. ಯಾಕಂದರೆ ಈ ಒಂದು ಡ್ರಗ್ಸ್ ಮಾಫಿಯಾ ಯಾವ ರೀತಿ ಇರ್ತದೆ ಅಂದರೆ ಸಾವಿರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಮಾಡೋ ಸುರಲ್ಲಿ ಭಾಳ ಮುಂದೆ ಇರ್ತದೆ, ಆಗ್ತಿರ್ತದೆ. ಅದು ನಡೀತಾನೆ ಇರ್ತದೆ. ಇವತ್ತು ನಡೀತಾ ಇದೆ ಇಲ್ಲಂತಲ್ಲ, ಈಗೇನೋ ಹಿಡಿದಿದ್ದಾರೆ ನಿಂತದಂತಲ್ಲ. ಒಂದು 2 ದಿವಸ ಏನೋ ತಡೆಯಾಗುವ ಮತ್ತು 3 ದಿವಸ ಸ್ಟಾರ್ಟ್ ಆಗುವಂಥದ್ದು. ಕಾರಣ ಏನಪ್ಪ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗಗಳ ಜೊತೆಗೆ ಗುರುತಿಸ್ಕೊಂಡೆಲ್ಲ ಉದ್ಯೋಗಗಳು ಮಾಡ್ತಾಯಿಲ್ಲ ಅನ್ನುವಂಥದ್ದು. ಸ್ವತಃ ಅವ್ರಿಗೆ ಗಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಉದ್ಯೋಗ ಸಿಕ್ಕೋಬಂದ್ರೆ ಮೋಸ್ಟ್ಲಿ ಕಡಿಮೆ ಆಗುವುದು ಇದಿಲ್ಲ ಅಂತಲ್ಲ. ಮನುಷ್ಯಾಗ ಅತಿ ಸಂತೋಷ ಆದಾಗೂ ನಶೆ ಮಾಡ್ಕೋಬೇಕಂತಾನೆ, ದುಃಖ ಆದರೂ ನಶೆ ಮಾಡ್ಬೇಕಂತಾನೆ. ಅದೇನೋ ಆಗಲಿ ಒಂದು ಸಂತೋಷ ಆಗಿ ನಶೆ ಆದ್ರೆ ಸ್ವಲ್ಪ ಕಡಿಮೆ ಇರ್ತದೆ.